ಹಾಯ್ ನಮಸ್ಕಾರ ಎಲ್ರಿಗೂ. ಫೈನಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಎಷ್ಟೊಂದು ಸತಿ ಯೋಚನೆ ಮಾಡಿದ್ವಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ ಬೇಡವಾ, ಯಾರಾದರೂ ಏನಾದರೂ ಅಂದ್ಕೊತಾರಾ ಅಂತ ಎಲ್ಲ. ಆದರೆ ಇಲ್ಲ, ನಾವು ಸ್ಟಾರ್ಟ್ ಮಾಡಲೇಬೇಕು ಅಂತ ಮನ್ಸು ಮಾಡಿ ವಿ ಆರ್ ಸ್ಟಾರ್ಟಿಂಗ್ ಎನ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಏನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂಚೆ ದೇವರ ಆಶೀರ್ವಾದ ಇರಬೇಕು ಅಂತಾರಲ್ಲ, ಅದಕ್ಕೆ ನಾವಿವತ್ತು ಫಸ್ಟ್ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗಣೇಶನ ಅಂದರೆ ವಿಘ್ನ ನಿವಾರಕ ಅಲ್ವಾ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಯಾವುದು ಏನೂ ಆಗ್ದಲೇ ಇರಲಿ ಅಂತೇಳ್ಬಿಟ್ಟು ದೇವ್ರ ಹತ್ರ ಕೇಳಿಕೊಂಡು, ಹಂಗೆ ಆಂಜನೇಯನ ಹತ್ರನೂ ಹೋಗಿ ನಮ್ಮ ಮನೆಯಲ್ಲೂ ಪೂಜೆ ಮಾಡಿ ಮನೆಯಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ದಿಸ್ ಈಸ್ ಅವರ್ ಯೂಟ್ಯೂಬ್ ಫೋಟೋ. ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ಮೇಲೆ ನಮ್ಮೂರನ್ನ ತೋರಿಸೋಣ ಅಂತ ಬಂದ್ವಿ. ಅದಾದಮೇಲೆ ನಮಗೆ ಬ್ಯಾಂಕ್ ಕೆಲಸ ಸ್ವಲ್ಪ ಇತ್ತು, ಅದನ್ನು ಮಾಡೋಕ್ಕೆ ಅಂತ ಬ್ಯಾಂಕಿಗೆ ಹೋಗಿ ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಅಂದರೆ ಲೆನ್ಸ್ ಕಾರ್ಟ್ಗೆ. ಯಾಕಪ್ಪ ಅಂದರೆ ನಮ್ಮಮ್ಮದು ಕನ್ನಡಕ ಬಂದಿತ್ತು, ಅದನ್ನು ಇಸ್ಕೊಂಬರೋಕ್ಕೆ ಅಂತ ಹೋದ್ವಿ. ನಮ್ಮ ಅಕ್ಕ ನೋಡಿ ನಮ್ಮನ್ನು ಹೆಂಗೆ ರೋಡ್ ಕ್ರಾಸ್ ಮಾಡಿಸ್ತಾ ಇದ್ದಾರೆ ಅಂತ. ಲೆನ್ಸ್ ಕಾರ್ಟಲ್ಲಿ ಗಾಗಲ್ಸ್ ತುಂಬ ಇಷ್ಟ ಆಯಿತು ಗೈಸ್, ಸೊ ತೊಗೊಂಡ್ವಿ. ನೆಕ್ಸ್ಟ್ ಆಚೆ ಬಂದು ನೋಡಿದ್ರೆ ಟ್ರಾಫಿಕ್ಕಲ್ಲೇ ಅರ್ಧ ದಿವಸ ಕಳಿಬೋದು ನಾವು. ನೆಕ್ಸ್ಟ್ ನಾವು ಚುರುಮುರಿ ತಿನ್ನೋಕೆ ಹೋದ್ವಿ. ಚುರುಮುರಿ ತಿಂದ್ಕೊಂಡು ನನ್ನ ಮಗ ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ. ಚುರುಮುರಿ ತಿಂದ್ಕೊಂಡು ವಾಪಸ್ ಮನೆಗೆ ಹೋದ್ವಿ. ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ತಿಂಡಿ ತಿಂದ್ಕೊಂಡು ಡೆಂಟಲ್ಗೆ ಹೋಗ್ತಾ ಇದ್ದೀವಿ. SMVT ಹತ್ರ ಇರೋದಿದ್ದು. ಬಸ್ಸಲ್ಲಿ ಹೋಗಿ ಆಟೋದಲ್ಲಿ ಹೋಗಬೇಕು ನಾವು. ಯಲಹಂಕದಿಂದ ಸ್ವಲ್ಪ ದೂರನೇ ಇರೋದಿದು. ಇದು ಬಂದು ಡೆಂಟಲ್ ಹಾಸ್ಪಿಟಲ್ಲು, ಕೃಷ್ಣದೇವರಾಜ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್ ಅಂತ. ತುಂಬ ದೊಡ್ಡ ಹಾಸ್ಪಿಟಲ್ಲು, ಫುಲ್ಲು ಗ್ರೀನರಿ ಎಲ್ಲ ಫುಲ್ ಇದೆ. ಚೆನ್ನಾಗಿ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಬೇರೆ ಹಾಸ್ಪಿಟಲ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಕಮ್ಮಿ ಪ್ರೈಸಲ್ಲಿ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಇದು. ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ. ಸ್ಟೂಡೆಂಟ್ಸ್ಗೆ ಏನೇನು ಸ್ಕಿಲ್ ಕೊಡಿಸ್ತೀವಿ ಅಂಥೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ. ಮತ್ತು ನಮಗೆ ಇಲ್ಲಿ ಸ್ಕ್ರೂ ಹಾಕೋ ಜಾಗ ಇದು, ಅಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ. ನಂದು ಸ್ಕ್ರೂ ಹಾಕಿರೋದು ಸೆಕೆಂಡ್ ಒನ್ ಇದೆ ಅಲ್ಲ, ಅದೇ ಸ್ಕ್ರೂ ಹಾಕಿರೋದು. DVD ತೋರಿಸಿದ್ದಾರೆ ನಮಗೆ ಇದನ್ನು. ಆ ಸ್ಕ್ರೂ ಹಾಕಿಸ್ಕೊಂಡ್ಮೇಲೆ ತುಂಬ ಪೇಯ್ನ್ ಇತ್ತು. ಆ ಪೇಯ್ನ ತಡ್ಕೊಳೋದಕ್ಕೆ ನೆಕ್ಸ್ಟ್ ನಾವು ಐಸ್ ಕ್ರೀಮ್ ತಿನ್ನೋಕೆ ಹೋದ್ವಿ. ಐಸ್ ಕ್ರೀಮ್ ತಿನ್ನೋಕೆ ಹೇಳ್ತಾರೆ ಅದಕ್ಕೆ ಅಂತ. ಐಸ್ ಕ್ರೀಮ್ ತಿಂದು ನೆಕ್ಸ್ಟ್ ನಮ್ಮ ಹಳಿಯೂರು ಆಂಜನೇಯ ಸ್ವಾಮಿ ಜಾತ್ರೆ ಇದು. ವೈಬ್ ಎಂಜಾಯ್ ಮಾಡಿ. ಇದು ನಮ್ಮ ಆಂಜನೇಯ ಸ್ವಾಮಿ ಜಾತ್ರೆ ಬೆಳ್ಳಿ ಪಲ್ಲಕ್ಕಿ ಉತ್ಸವದ ಫೋಟೋ. ಇದು ಮೇನ್ ದೇವರು ಆಂಜನೇಯ ಸ್ವಾಮಿ. ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ. ಇದೇ ಅಲ್ಲಿ ನಡೆಯೋ ತೇರಿನ ಫೋಟೋ. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ನನ್ನ ಮಗ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದಾನೆ. ಡ್ರಮ್ ಒಳಗಡೆ ಹೋಗಿ ಕೂತ್ಕೊಂಡಿರೋದು, ಅದಕ್ಕೆ ಅವನಿಗೆ ಮುಚ್ಚೋದು ತೆಗಿಯೋದು ಮಾಡ್ತಾಯಿದ್ದೀವಿ. ಭಯ ಪಟ್ಕೊಂಡ್ಬಿಟ್ಟಿದ್ದ, ಆದರೆ ಫುಲ್ಲು ತೀಟೆ, ನಾಟಿ ಆಗ್ಬಿಟ್ಟಿದ್ದಾನೆ, ಅಷ್ಟು ನಾಟಿ ಆಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಏಕಾದಶಿ ಇದ್ದಿದ್ದರಿಂದ ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟಿದ್ವಿ. ನ್ಯೂ ಟೌನಲ್ಲಿರೋದು ಯಲಹಂಕ, ನಾವು ಓಲ್ಡ್ ಟೌನಲ್ಲಿರೋದು. ಅದರಿಂದ ಬಸ್ ಹತ್ಕೊಂಡು ಯಲಹಂಕ ನ್ಯೂ ಟೌನಿಗೆ ಹೋಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಫುಲ್ಲು ಕ್ರೌಡೆಡ್ ಏರಿಯಾ ಆಗಿಬಿಟ್ಟಿತ್ತು. ಏಕಾದಶಿ ಆಗಿದ್ದರಿಂದ ತುಂಬ ಜನ ಜಾಸ್ತಿ. ಆ ಲೈನಲ್ಲಿ 1 ಅವರ್ ನಿಂತ್ಕೊಂಡು ಆ ದೇವ್ರನ್ನ ದರ್ಶನ ಮಾಡೋ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಯಿತು. ಮಕ್ಕಳನ್ನೇನಾದರೂ ಕರ್ಕೊಂಡು ಹೋಗೋದಾದರೆ ಇಂಥ ಟೈಮ್ಗಳಲ್ಲೆಲ್ಲ ಕರ್ಕೊಂಡು ಹೋಗಲೇಬಾರ್ದು, ಅಷ್ಟು ರಶ್ ಇದೆ ದೇವಸ್ಥಾನ ಫುಲ್ಲು. ಆಚೆ ಕಡೆ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ಬೇರೆ ನಡೀತಾ ಇತ್ತು, ಅದನ್ನೆಲ್ಲ ನಿಲ್ಲಿಸಿದ್ರು. ಆದ್ರೂ ಎಲ್ಲ ಅಡ್ಡ ಫುಲ್ಲು. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಸಿಕ್ಕಾಬಟ್ಟೆ ಜನ. ಫುಲ್ಲು ಲೈನು. ಅದೇ 10 o'clock ಮೇಲೆ ನೋಡಿದ್ರೆ ಜನನೇ ಇಲ್ಲ, ಫುಲ್ ಕಮ್ಮಿ ಆಗಿಬಿಟ್ಟಿದ್ರು.
ನಾವು ರಶಲ್ಲೇ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿದ್ವಿ. ನೋಡಿ ಝೂಮ್ ಮಾಡ್ತಾಯಿದ್ದೀನಿ ದೇವ್ರನ್ನ ಕಾಣೋ ಥರ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ದೇವ್ರ ಹತ್ರದಿಂದನೇ ವೀಡಿಯೋ ತೆಗ್ದಿದ್ದೀನಿ, ಅದನ್ನು ನೋಡ್ಬೋದು ನೀವು. ಈಗ ಬರುತ್ತೆ ನೋಡಿ ದೇವ್ರನ್ನ. ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಏಕಾದಶಿ ಹಬ್ಬದ ದಿವಸ ದೇವ್ರನ್ನ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿ ಕೊಡೋ ಪ್ರಸಾದನ ತಿಂದ್ಕೊಂಡು ಬರೋದ್ರಲ್ಲಿರೋ ಸಮಾಧಾನ ಇನ್ಯಾವುದ್ರಲ್ಲೂ ಆಗಲ್ಲ. ಅಷ್ಟು ಸಮಾಧಾನ ಆಗುತ್ತೆ. ಇಷ್ಟೊತ್ತು ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೂ ದೇವ್ರನ್ನ ಹತ್ರದಿಂದ ನೋಡೋದು ಸಮಾಧಾನ ಆಯಿತು. ಲಕ್ಷ್ಮೀ ದೇವ್ರನ್ನೂ ಪಕ್ಕದಲ್ಲೇ ನೋಡಿಕೊಂಡು ಆಚೆ ಬಂದ್ವಿ. ಆಚೆ ಬರ್ಬೇಕಾದ್ರೆ ನೋಡಿ ಜನಗಳ್ನೆಲ್ಲ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂತ. ಮಕ್ಕಳನ್ನೆಲ್ಲ ತಲೆ ಹತ್ರ ಭುಜದ ಮೇಲೆ ಕೂರಿಸ್ಕೊಂಡಿದ್ದಾರೆ. ಹಂಗೆ ಪ್ರಸಾದ ತಿಂದ್ಕೊಂಡು ನಾವು ಆಚೆ ಬಂದ್ವಿ. ನೆಕ್ಸ್ಟ್ ನೋಡಿ ನಮ್ಮ ಮನೇಲಿರೋ ಸ್ಕ್ವಿರಲ್ಲು ಎಷ್ಟು ಸೌಂಡ್ ಮಾಡ್ತಿತ್ತು ಅಂದರೆ ಫುಲ್ಲು ಸೌಂಡು. ಅವತ್ತೆಲ್ಲ ಫುಲ್ಲು ಸೌಂಡು. ಎಷ್ಟು ಒಂದು 4ರಿಂದ 5 ಇದ್ದಾವೇನೋ, ಎಲ್ಲ ಎಷ್ಟು ಸೌಂಡ್ ಮಾಡ್ತಿದ್ದಾವೆ ಅಂತ ಕೇಳಿಸ್ಕೊಳ್ಳಿ ನೀವೇ. ಮನೇಲಿ ಫಸ್ಟೇ ಒಂದೇ ಒಂದಿತ್ತು ಅಳಿಲು, ಆದರೆ ಇವಾಗ ಫುಲ್ ಅದು ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಮುಂಚೆ ಒಂದೇ ಒಂದಿದ್ದಾಗ ನಮ್ಮಕ್ಕ ಅದಕ್ಕೆ ಕಡಲೆ ಬೀಜ ಗ್ರೌಂಡ್ನಟ್ ಬರುತ್ತಲ್ಲ ಅದು ಮತ್ತು ರೈಸ್ ಇದ್ದರೆ ಅದು ಎಲ್ಲ ಕೊಡೋದು, ತಿನ್ಕೊಂಡು ಆರಾಮಾಗಿತ್ತು. ಇವಾಗ ಫ್ಯಾಮಿಲಿ ಫುಲ್ ಇದ್ದಾಗ ಒಂದಕ್ಕೆ ಕೊಡೋಕೆ ಹೋದರೆ ಇನ್ನೊಂದು ಫುಲ್ ಇಂಟೆನ್ಸಾಗಿ ಬರೋದು, ಕಚ್ಬಿಡುತ್ತೇನೋ ಅಂತ ಅನಿಸುತ್ತೆ. ಅಷ್ಟೊಂದೆಲ್ಲ ಆಟ ಆಡ್ಕೊಂಡು ಫುಲ್ಲು ಸೌಂಡ್ ಮಾಡ್ತಾಯಿದ್ವು, ಎಂಜಾಯ್ ಮಾಡ್ತಾಯಿದ್ವು. ಒಂದು 5 ಸ್ಕ್ವಿರಲ್ ಅಳಿಲ್ಗಳು ಸೇರಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ವು. ಅದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದ್ರೆ ನೀವು ಶಾಕ್ ಆಗಿಬಿಡ್ತೀರ. ಆ ಥರ ಇನ್ಸಿಡೆಂಟ್ ಆಗೈತೆ ಆ ಸ್ಕ್ವಿರಲ್ ಹತ್ರ. ಪಾಪ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾವೆ ಅಂತ. ಫುಲ್ ಚೆನ್ನಾಗೇ ಆಟ ಆಡ್ಕೊಂಡಿದ್ವು ಎಲ್ಲ. ಅದ್ರಲ್ಲಿ ಒಂದಕ್ಕೆ ಏನಾಯಿತು ಅಂತಲೇ ಗೊತ್ತಾಗಿಲ್ಲ. ಅದು ಫುಲ್ಲು ಇವಾಗ ಮನೇಲಿ 2 ಕಾಣಿಸ್ತಾ ಇದ್ದಾವೆ, ಮಿಕ್ಕಿದ್ದೆಲ್ಲ ಏನಾಯಿತು ಅಂತಲೂ ಗೊತ್ತಿಲ್ಲ. ಒಂದೇ ಒಂದು ಮಾತ್ರ ಸತ್ತೋಗ್ಬಿಟ್ಟಿತ್ತು, ಅದು ಮಾತ್ರ ಕಾಣಿಸ್ಕೊಂತು. ಅದ್ರಮ್ಮ ಆಚೆ ಕಡೆ ತೊಗೊಂಬರುತ್ತೆ ನೋಡಿ ಇವಾಗ. ನೋಡಿ ಆ ಕಿಟಕಿ ಇದೆಯಲ್ಲ ಅದ್ರ ಹತ್ರನೇ ತಂದು ಬಿಡುತ್ತೆ ಸತ್ತೋಗಿರೋ ಅಳಿಲನ್ನ. ಫುಲ್ಲು ಬೇಜಾರಾಗ್ಬಿಡ್ತು ನನಗಂತೂ. ಇವಾಗ ನೋಡಿ ಅಲ್ಲಿ ತೊಗೊಬಂದು ಬಿಟ್ಟೈತೆ ಅದು. ನೋಡಿ ನೆಕ್ಸ್ಟ್ ಡೇ ಆ ಅಳಿಲ್ದು ಮರಿ ಇತ್ತು ಒಂದು, ಅದು ಸತ್ತೋಗ್ಬಿಟ್ಟಿತ್ತು ಪಾಪ. ಅದು ತೊಗೊಂಬಂದು ಅಲ್ಲಿ ಕಿಟಕಿ ಹತ್ರ ಇಟ್ಕೊಂಡು ಎದ್ದೊಳುತ್ತಾ ಏನಂತ ಜೋರಾಗಿ ಕಿರುಚ್ಕೊತೈತೆ, ಸೌಂಡ್ಗಳು ಮಾಡ್ತೈತೆ. ನನಗೆ ಫುಲ್ಲು ಭಯ ಆಯಿತು, ಏನಾಯಿತೋ ಏನೋ ಅದಕ್ಕೆ ಅಂತ. ಆಮೇಲೆ ನಾವೇ ಅದನ್ನು ತೊಗೊಂಡೋಗಿ ಮಣ್ಣು ಮಾಡಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಮಣ್ಣು ಮಾಡಿಬಿಟ್ಟು ಬಂದ್ವಿ. ಪಾಪ ಅದು ಫುಲ್ಲು ಬೇಜಾರಲ್ಲಿತ್ತು, ಕಿರುಚ್ಕೊತಾನೇ ಇತ್ತು. ನೆಕ್ಸ್ಟ್ ಡೇ 2 ಡೇಸ್ವರೆಗೂ ಕಿರ್ಚಾಡ್ಕೊತಾನೇ ಇತ್ತು. ಆ ಕಿಟಕಿ ಹತ್ರನೇ ನೋಡೋದು ಅದೆಲ್ಲ ಮಾಡ್ತಾಯಿತ್ತು ಪಾಪ. ಅದಕ್ಕೆ ಎಷ್ಟು ಬೇಜಾರಾಗಿತ್ತು ಅಂದರೆ ಕಣ್ಣಲ್ಲಿ ನೀರು ಸಹಿತ ಬರ್ತಾಯಿತ್ತು ಅದಕ್ಕೆ. ನಾವು ನೋಡ್ತಾ ಇದ್ವಲ್ಲ ಅದನ್ನು, ಫುಲ್ ಅಳ್ಕೊಂಡು ಕಿರುಚ್ಕೊಂಡು ಎದ್ದೊಳುತ್ತೇನೋ ಅಂತ ಎಲ್ಲ ಮಾಡ್ತಾಯಿತ್ತು ಪಾಪ ಅದು. So thank you so much for watching guys. Lots of love. Please like, share, comment and subscribe ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ.